ಹಾಯ್ ಫ್ರೆಂಡ್ಸ್, ನೀವು ಈ ಕಾಯಿನ್ನ ನೋಡಿರ್ತೀರಾ. ಇದು 20 ಪೈಸಾ ಕಾಯಿನು. ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಲೋಟಸ್ದು ಇದೆ, ನಮ್ಮದು ನ್ಯಾಷನಲ್ ಹೂವಿಂದು. ಸೊ ಅದ್ರ ಕೆಳಗಡೆ ಇಯರ್ ನೋಡ್ಬೋದು, 1968 ಅಂತ. ಸೊ ಈ ಕಾಯಿನು ಪ್ರಿಪೇರ್ ಆಗಿದ್ದೆ 2-3 ಇಯರ್ಸ್ ಅಷ್ಟೇ. 1968ಇಂದ 1971 ತನಕ ಮಾತ್ರ. ಆ ಟೈಮ್ ಪೀರಿಯಡಲ್ಲಿ ಮಾತ್ರ ಈ ಕಾಯಿನ್ನ ರೆಡಿ ಮಾಡಿದರು. ಆ ಇಯರ್ ಕೆಳಗಡೆ ಒಂದು ಡಾಟ್ ಕಾಣ್ತಿದೆ ನೋಡಿ, ಚಿಕ್ಕದು. ಇಟ್ ಮೀನ್ಸ್ ಅದು ಮುಂಬೈಲಿ ರೆಡಿ ಆಗಿದೆ ಅಂತ. ಮುಂಬೈಲಿ ರೆಡಿಗಿರೋ ಕಾಯಿನ್ಸ್ಗೆ ಕರೆಂಟ್ ಮಾರ್ಕೆಟ್ ಪ್ರೈಸು ಅರೌಂಡು 100 ರುಪೀಸ್ ತನಕ ಇದೆ. 20ಇಂದ 100 ರುಪೀಸ್ ತನಕ ಇದೆ. ಅದೇ ಈ ಮಾರ್ಕ್ ಇಲ್ಲದೆ ಇರುವಂಥ ಕಾಯಿನ್ಸ್ ಇರುತ್ತೆ ನೋಡು, ಅದೆಲ್ಲ ಕಲ್ಕತ್ತಾದಲ್ಲಿ ರೆಡಿ ಆಗಿರೋಂಥ ಕಾಯಿನ್ಸು. ಸೊ ಆ ಕಾಯಿನ್ಸ್ಗೆ ನಿಮ್ಗೆ ಏನಿರೋದು 500-600 ತನಕ ವ್ಯಾಲ್ಯೂ ಇದೆ. ಬಟ್ ಕಾಯಿನ್ ಕಂಡೀಷನ್ ಚೆನ್ನಾಗಿರಬೇಕು. ಇವಾಗ ನೋಡ್ಬೋದು, ಇದು ಅಷ್ಟು ಚೆನ್ನಾಗಿಲ್ಲ ನೋಡಿ, ಇಲ್ಲೆಲ್ಲ ಕಲೆ ಎಲ್ಲ ಆಗಿದೆ. ಸೊ ನಾವು ಇದನ್ನು ಕ್ಲೀನ್ ಮಾಡಿದರೂ ಕೂಡ ಕಾಯಿನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಹೇಗಿದೆ ಹಾಗೆ ಇಟ್ಕೊಂಡ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಅದೇ ನೀವು ಕ್ಲೀನ್ ಮಾಡಿದರೆ ಏನಾದರೂ ಹಾಕಿ ಲಿಕ್ವಿಡ್ ಎಲ್ಲ, ಆವಾಗ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಾನೇನು ಕ್ಲೀನ್ ಮಾಡಲ್ಲ ಇದನ್ನು, ನಾನು ಹಾಗೆ ಕಲೆಕ್ಟ್ ಮಾಡ್ತಿದ್ದೀನಿ. ನೋಡ್ಬೋದು, ಇದಕ್ಕೆಲ್ಲ ವ್ಯಾಲ್ಯೂ ಕಡಿಮೆ ಇರುತ್ತೆ. ಬಟ್ ನಿಮ್ಮ ಹತ್ರ ಇದೇ ಥರ ಕಾಯಿನ್ಸು ಇದ್ದರೆ ಕಮೆಂಟ್ ಮಾಡಿ. ನಾನು ಕಲೆಕ್ಟ್ ಮಾಡ್ತಿದ್ದೀನಿ ಕಾಯಿನ್ಸ್ನ. ಸೊ ನನಗೆ ಬೇಕಾದರೆ ನಾನೇ ತಗೋತೀನಿ ಡಿಫ್ರೆಂಟ್ ಕಾಯಿನ್ಸು. ಇಲ್ಲಾಂದರೆ ನೀವು ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಸಿಕ್ಕಿದರೆ ಚೆನ್ನಾಗಿರೋ ವ್ಯಾಲ್ಯೂ, ನೀವು ಅದನ್ನು ಮಾರ್ಕೆಟಲ್ಲಿ ಸೆಲ್ ಮಾಡ್ಬೋದು.